ಕರ್ನಾಟಕ ಮೀಡಿಯಾ ನ್ಯೂಸ್, ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಇದು ನೆನ್ಪಿಟ್ಕೊಳ್ಳಿ. ಈಗ ಯಾವುದೇ ಒಬ್ಬ ಗ್ರಾಮಾಡಳಿತ ಅಧಿಕಾರಿಯಾಗಿ ಆಯ್ಕೆಯಾಗಿ ಹೋದ್ರೆ ಇವ್ರು ಯಾವ ಜಾತಿಯವರು ಅಂತಾನೂ ಸಮೇತ ಈಗ ಸಮಾಜದಲ್ಲಿ ನೋಡ್ತಾ ಇದ್ದಾರೆ. ರೂಮಿಂದಲ್ಲಿ ಎಲ್ಲಿ ಕೂತ್ಕೊಳ್ತೀರಾ ನೀವು? ಮಳೆ ಬರುತ್ತೆ ಎಲ್ಲವನ್ನು ವಿಲೇಜ್ ಅಕೌಂಟ್ ಹೇಳಿದ್ರೆ ರೈತರು ನನಗೂ ದೂರು ಕೊಡ್ತಾರೆ, ಸ್ವಾಮಿ ಜಾಗದಲ್ಲೇ ಇರಲ್ಲ ಸ್ವಾಮಿ ಅಂತ. ಜಾಗದಲ್ಲಿ ಜಾಗ ಇದ್ರೆ ತಾನೇ ಇರೋದು. ನನ್ನ ಹೆಸರು ಚಂದ್ರಕಲಾ, ಗ್ರಾಮ ಆಡಳಿತಾಧಿಕಾರಿ ಸತ್ಯಮಂಗಲ ಅಂತ. ಸುಮಾರು 9,500 ಗ್ರಾಮ ಆಡಳಿತಾಧಿಕಾರಿಗಳಲ್ಲಿ ಅರ್ಧ ಭಾಗ ನಮ್ಮ ಮಹಿಳೆಯರೇ ಇದ್ದೀವಿ. ನಮಗೆ ನಾವು ಹಳ್ಳಿಗಳಿಗೆ ಹೋದಾಗ ನಮ್ಗೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ನಾವು ಅಷ್ಟು ಸಮಸ್ಯೆ ಆಗ್ತಿದೆ ನಮಗೆ. ಏನಕ್ಕೆ ಆಗ್ತಿದೆ? ನಮ್ಗೊಂದು ಕಚೇರಿ ಇಲ್ಲದೆ ಇರೋದಕ್ಕೆ. ಅದೇ ನಮ್ಗೊಂದು ಕಚೇರಿ ಅಂತ ಇದ್ದಿದ್ರೆ ನಾವು ಆ ಸಮಸ್ಯೆ ಎದುರಿಸೋ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಈಗೇನು ಸರ್ಕಾರದಿಂದ 5 ಯೋಜನೆಗಳು ತಂದಿದ್ದಾರೆ, ಅದರಲ್ಲಿ ಲ್ಯಾಂಡ್ ಬಿಟ್ ಮಾಡಬೇಕಾದ್ರೆ ಸುಮಾರು ಎಕರೆಗಟ್ಟಲೆ ಇದೆ. ಒಂದು ಸರ್ವೆ ನಂಬರಲ್ಲಿ 200-300 ಎಕರೆಗಟ್ಟಲೆ ಇದೆ. ಅದನ್ನು ನಾವು ಲ್ಯಾಂಡ್ ಬಿಟ್ ಮಾಡಬೇಕು. ಅದು ಏನು ಪಾಯಿಂಟ್ ಮಾಡಬೇಕು. ನಾವು 4 ಮೂಲೆಯಿಂದನೂ ಪಾಯಿಂಟ್ ಮಾಡ್ಕೊಬರ್ಬೇಕು. ನಾವು ಹೇಗೆ ಮಾಡಬೇಕು? ಹೆಣ್ಮಕ್ಳು ಎಷ್ಟು ಕಷ್ಟ ಇದೆ ಗೊತ್ತಾ ಅದು ಕೆಲಸ ಮಾಡೋದು. ಆದರೂ ನಾವೆಲ್ಲ 80%ಗಿಂತ ಹೆಚ್ಚಾಗಿ ಆ ಕೆಲಸ ಮುಗಿಸಿದ್ದೀವಿ. ನಾವು 90% ಮುಗಿಸಿದ್ದೀವಿ ಆ ಕೆಲಸನ. ಆದರೂ ಸರ್ಕಾರ ನೀವು ಯಾಕೆ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಮಗೇನು ಕೆಲಸನೇ ಆಗಿಲ್ಲ, ಕೆಲಸನೇ ಮಾಡಿಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದೀರಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ್ದೀವಲ್ಲ ನಾವು, ನಿಮ್ಮ ಗಮನಕ್ಕೆ ಅದು ಬರ್ತಾನೆ ಇಲ್ವಾ? ಇನ್ನೊಂದಿದೆ, ಇದು ಹೇಳಲೇಬೇಕು ನಾನು ಇದನ್ನು. ನಮ್ಮ ಸ್ನೇಹಿತರೊಬ್ಬರು ಜಾತ್ರೆ ನಡೆಸ್ತಾರೆ. ಅವರು ಅಲ್ಲಿ ಅವ್ರಿಗೆ ಆಫೀಸ್ ಇಲ್ಲ, ವಾಶ್ರೂಮ್ ವ್ಯವಸ್ಥೆ ಇಲ್ಲ. ಅವ್ರು ಇನ್ನೊಬ್ರು ಮನೆಗೆ ಹೋಗ್ತಾರೆ, ನಿಮ್ಮ ಮನೆ ವಾಶ್ರೂಮ್ ಬಳಸ್ಕೊಳ್ತೀವಿ ಅಂದಾಗ ಅವ್ರು ಮುಖಕ್ಕೆ ಹೊಡೆದಾಗ ಹೇಳ್ತಾರೆ ಏನಂತ, ಇಲ್ಲ ನಾವು ಬೇರೆಯವ್ರಿಗೆ ಬಳಸ್ಕೊಳ್ಳೋದಕ್ಕೆ ಕೊಡಲ್ಲ. ಯಾಕೆ ಅಂದರೆ ಅವರೊಬ್ಬರು ದಲಿತ ಮಹಿಳೆ ಅಂತ. ಇದು ನೆನ್ಪಿಟ್ಕೊಳ್ಳಿ. ಈಗ ಯಾವುದೇ ಒಬ್ಬ ಗ್ರಾಮಾಡಳಿತ ಅಧಿಕಾರಿಯಾಗಿ ಆಯ್ಕೆಯಾಗಿ ಹೋದ್ರೆ ಇವ್ರು ಯಾವ ಜಾತಿಯವರು ಅಂತಾನೂ ಸಮೇತ ಈಗ ಸಮಾಜದಲ್ಲಿ ನೋಡ್ತಾ ಇದ್ದಾರೆ. ಅವರೊಬ್ರು ದಲಿತ ಮಹಿಳೆ ಅನ್ನೋದಕ್ಕೋಸ್ಕರ ಅವ್ರನ್ನ ಮನೆ ಒಳಗಡೆ ಬಿಡಿಸ್ಕೊಂಡಿಲ್ಲ. ಇದೆಲ್ಲ ಯಾರ ಹತ್ರ ಹೇಳ್ಕೋಬೇಕು ನಾವು ಸಮಸ್ಯೆಗಳನ್ನ? ಯಾವ ಊರಿನಲ್ಲಿ ಇದಾಗಿದೆ ಮೇಡಮ್? ಅದು ಊರು ಬೇಡ, ಅದು ನಡೆದಿರೋ ಘಟನೆ. ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ. ಇದೆಲ್ಲ ನಾವು ಯಾರ ಹತ್ರ ಹೇಳ್ಕೊಳ್ಬೇಕು? ದಯಮಾಡಿ ನಮ್ಮ ನಾವೇನೀಗ ಕೇಳ್ಕೊಳ್ತಾ ಇದೀವಿ ಎಲ್ಲ ಸರಿಯಾಗೇ ಇದೆ. ದಯಮಾಡಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ಚಿಂತನೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಯೋಗೇಶ್ ನಾಯ್ಕ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ. ಸಭೆಯ ಒಂದು ಸಫಲ ಅಥವಾ ವಿಫಲ ಅದರದ ಆಧಾರದ ಮೇಲೆ ನಾವು ಮುಷ್ಕರದ ವಿಚಾರ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. ಆದರೂ ಕೂಡ ಸಭೆನ ಕರೆದ್ರು, ಯಾವುದೇ ಒಂದು ತಿಳುವಳಿಕೆ ಇಲ್ಲದೆ ಫೋನ್ ಮೂಲಕ ಸಭೆಗೆ ಕರೆದ್ರು. ನಾವು ಗೌರವಯುತವಾಗಿ ನಡ್ಕೋಬೇಕು ನಮ್ಮ ಅಧಿಕಾರಿ ವರ್ಗದವರಿಗೆ ಅಂತ ಹೇಳಿ ಹೋಗಿದ್ವಿ ಸರ್. ತುಂಬ ಅಂದರೆ ತುಂಬ ನಿಕೃಷ್ಟವಾಗಿ ನಡ್ಕೊಂಡ್ರು ನಮ್ಮನ್ನೆಲ್ಲ. ನಮ್ಮ ಜಿಲ್ಲಾಧ್ಯಕ್ಷಗಳಿಗೆ ಕುತ್ಕೊಳ್ಳೋಕ್ಕೆ ಚೇರ್ ಇಲ್ದಂಗೆ ತಗ್ಸಿದ್ರು ಸರ್. ನಮ್ಮ ವೃಂದದವರು ನಾವೆಲ್ಲರೂ ಹೋಗಿದ್ದೀವಿ, ಸಭೆ ಕರೆದಿದ್ದಾರೆ ಅಂತ ಹೇಳಿ. ಏನು ಹೊರಗಡೆ ಪದಾಧಿಕಾರಿಗಳು ಇತರ ಜಿಲ್ಲಾಧ್ಯಕ್ಷರುಗಳು ಇದ್ದು ಅವ್ರನ್ನೆಲ್ಲರನ್ನೂ ಕೂಡ ಪೊಲೀಸವ್ರ ಮೂಲಕ ಹೊರಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದರು. ಎಲ್ಲರನ್ನ ಬೆದರಿಸಿ ಹೊರಗೆ ಕಳಿಸುವಂಥ ಕೆಲಸ ಮಾಡಿದ್ರು. ಸರ್ಕಾರ ಆದೇಶ ಮಾಡಿದೆ, ಸಾರ್ವಜನಿಕರು ಯಾರೇ ಆಗಲಿ ಸಾರ್ವಜನಿಕರು ಪ್ರತಿಯೊಂದು ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಪಾರದರ್ಶಕವಾಗಿ ವಿಡಿಯೋ ಮಾಡೋದು, ಫೋಟೋ ತೆಗಿಬೋದು ಅಂತ ಹೇಳಿ. ಆದರೆ ಆ ಸಭೆಗೆ ನಾವು ಹೋದ ಕೂಡಲೇ ನಮ್ಮ ಎಲ್ಲ ಮೊಬೈಲ್ಗಳನ್ನು ಇಸ್ಕೊಂಡು ಟ್ರೈನಲ್ಲಿ ಹಾಕಿ ಬೇರೆ ಕಡೆ ತೊಗೊಂಡೋದ್ರು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾವೇನಾದರೂ ಮುಷ್ಕರ ಮಾಡ್ತಾ ಇರೋದು ಬಹಿರಂಗವಾಗಿ ಮಾಡ್ತಾ ಇದೀವ, ಅಥವಾ ಏನಾದರೂ ಕದ್ದು ಮುಚ್ಚಿ ಮಾಡ್ತಾ ಇದೀವ, ಅಥವಾ ಏನಾದರೂ ಸಮಸ್ಯೆಗಳನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಕದ್ದು ಮುಚ್ಚಿ ಏನಾದರೂ ನಡೆಸ್ತಾ ಇದೀವ ಅನ್ನೋದು ಬಂತು. ಖಂಡಿತವಾಗ್ಲೂ ತುಂಬ ಬೇಸರ ಆಯಿತು ಸರ್. ನಿನ್ನೆ ದಿನ ನಡ್ಕೊಂಡಿದ್ದು ನಮ್ಮ ವೃಂದಬಲದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಗೌರವಕ್ಕೆ ಧಕ್ಕೆ ಬರುವ ನಿಟ್ಟಿನಲ್ಲಿ ನಡ್ಕೊಂಡಿದ್ದು. ನಮ್ಮ ಬೇಡಿಕೆಗಳ ವಿಚಾರವಾಗಿ ಚರ್ಚೆ ಮಾಡುವಾಗ ಇದು ನೋಡ್ತೀನಿ ಆಯಿತು, ಆಮೇಲೆ ಬೇರೆ ಈ ಥರ ಉಡಾಫೆ ಉತ್ತರನ ಕೊಡೋದ್ರ ಮೂಲಕ ಹಾಗೆ ನೀವು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ, ನೀವು ಮುಷ್ಕರ ಮಾಡ್ತಾ ಇರೋದ್ರಿಂದ ಮಾಡ್ತಿಲ್ಲ. ಕಳೆದ 4 ತಿಂಗಳ ಹಿಂದೆಯೂ ಕೂಡ ನಾವು ಮುಷ್ಕರ ಮಾಡಿದ್ದೀವಿ ಸರ್ ಇದೇ ಕೆಲಸಗಳಿಗೆ ಸಂಬಂಧಪಟ್ಟಂತೆ. ಈ 4 ತಿಂಗಳಲ್ಲಿ ಮಾಡದೇ ಇರೋದನ್ನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ, ತಾವು ಮುಷ್ಕರ ಮಾಡ್ತಾ ಇದ್ದೀರಿ ಅಂತೇಳಿ ಮಾಡಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು. ಈ ನಿಟ್ಟಲ್ಲಿ ಈಗಲೇ ಆದೇಶ ಆಗಬೇಕು, ಆಮೇಲೆ ಆದೇಶ ಆಗಬೇಕು, ನಿಮ್ಮ ಬೇಡಿಕೆಗಳು ಈಡೇರಿಸೇ ಬಿಡ್ತೀವಿ ಅಂತೇಳಿ ಒಂದು ಭರವಸೆ ಯಾವುದೂ ಕೊಟ್ಟಿಲ್ಲ ಸರ್ ನಮಗೆ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಸರ್ಕಾರದ ಹಂತದವರೆಗೆ ನಮ್ಮ ಕೂಗು ಇದ್ದೇ ಇರುತ್ತೆ. ನಾವೆಲ್ಲರೂ ಕೂಡ ದೃಢವಾಗಿ ನಿಂತಿದ್ದೀವಿ. ರಾಜ್ಯಾದ್ಯಂತ ಈ ದಿನ 10ನೇ ದಿನಕ್ಕೆ ನಾವು ಮುಷ್ಕರಕ್ಕೆ ಅಣಿಯಾಗಿದ್ದೀವಿ. ಎಲ್ಲರೂ ಕೂಡ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದು, ಸಾರ್ವಜನಿಕರಿಗೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ. ಪತ್ರಿಕಾ ಮಾಧ್ಯಮದವರು ಸಹಕಾರ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ. ನಾವು ಕೇಳ್ತಾ ಇರೋದು ಒಂದು ಸಾರ್ವಜನಿಕರಿಗೆ ಒಂದು ಗುಣಮಟ್ಟದ ಸೇವೆಯನ್ನು ಕಲ್ಪಿಸಲಿಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದೀವಿ.
ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಆದಷ್ಟು ಬೇಗ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂತೀವಿ. ನಾವೆಲ್ಲರೂ ಕೂಡ ಮುಷ್ಕರನ ಮುಂದುವರಿಸಿದ್ದೀವಿ ಸರ್. ನಮ್ಮ ಬೇಡಿಕೆಗಳ ಈಡೇರೋವರೆಗೂ ಕೂಡ ನಮ್ಮ ಮುಷ್ಕರ ಇರುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಇವತ್ತು ಸುಮಾರು 10 ದಿವಸದಿಂದ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಇದು ಮುಷ್ಕರ ಏನಪ್ಪ ಅಂತ ಹೇಳಿದ್ರೆ, ಕೆಳಮಟ್ಟದಲ್ಲಿ ಇವರು ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಪ್ರತಿಯೊಂದು ಸರ್ಕಲ್ಗಳಿರ್ತದೆ, ಒಂದು ಹೋಬಳಿಯಲ್ಲಿ ಒಂದು 4-5 ಕೇಂದ್ರಗಳನ್ನು ಕೊಟ್ಟಿರ್ತಾರೆ, 4-5 ವಿಲೇಜ್ ಅಕೌಂಟೆಂಟ್ಗಳಿರ್ತಾರೆ. ಅವ್ರ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಒಂದು ರೂಮು ಕೂಡ ಇಲ್ಲ, ಒಂದು ಚೇರು ಕೂಡ ಇಲ್ಲ. ಅಂದರೆ ಸಾಕಷ್ಟು ಕೆಲಸಗಳಿರ್ತವೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸುಮಾರು 22 ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿದ್ದಾರೆ. ಇವ್ರಿಗೊಂದು ಲ್ಯಾಪ್ಟಾಪು ಇಲ್ಲ, ಒಂದು ಅವ್ರಿಗೆ ಲ್ಯಾಪ್ಟಾಪ್ ಕೊಟ್ಟು ಅದನ್ನು ಟ್ರೈನಿಂಗ್ ಕೊಡುವಂಥದ್ದು ಇಲ್ಲ. ಮೊದಲು ರೂಮ್ ಇಲ್ಲ ಕೂತ್ಕೊಳ್ಳೋಕ್ಕೆ, ಚೇರು ಇಲ್ಲ. ಎರಡನೇದು ನೆಕ್ಸ್ಟ್ ಬಂದರೆ ಲ್ಯಾಪ್ಟಾಪ್ ಕೊಟ್ಟರೆ 22 ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಪ್ರತಿದಿನ ಹೇಳ್ತಾರೆ. ಆ ಲ್ಯಾಪ್ಟಾಪ್ ಮೈಕೋದಲ್ಲಿ ಅವನೇನಾದರೂ ಡಿಮ್ಯಾಂಡ್ ಮಾಡಿ ಅದನ್ನು ಒಪ್ಪಿಲ್ಲ, ಅಲ್ಲಿ ಒಳಗಡೆ ಹೇಳ್ದ ಅಂದರೆ 2 ಸಸ್ಪೆಂಡ್ ಇರ್ತಾರೆ. ಅವ್ರು ಹೇಳ್ತಾರೆ ಕಮ್ಯುನಿಸ್ಟ್ನವ್ರು, ಅವ್ರು ಕೇರ್ ಮಾಡಲ್ಲ ಅಂತಾರೆ. ಅವ್ರು ಸಸ್ಪೆಂಡ್ ಮಾಡ್ತೀವಿ ಮಾಡ್ಕೊ ಅಂತಾರೆ. ನಮ್ದು ಹೋರಾಟ ಅಂತೂ ಬಿಡಲ್ಲ. ನೀವ್ಯಾಕೆ ಹೆದರ್ಕೊಳ್ತೀರಾ? ಹೋರಾಟದಲ್ಲಿ ಇವೆಲ್ಲ ಸಂಘಗಳಲ್ಲಿ ಸಾಮಾನ್ಯ ಇದು, ಸಸ್ಪೆಂಡ್ ಮಾಡೋದು ಇವೆಲ್ಲ ಎದುರಿಸೋದು. ನೀವ್ಯಾಕೆ ಹೆದರ್ತೀರಾ? ಏನೇನು ಡಿಸ್ಮಿಷನ್ ಮಾಡೋಕ್ಕಾಗಲ್ವಲ್ಲ. ಅವನು ಸಸ್ಪೆಂಡ್ ಮಾಡಿ ಕ್ಲಾರಿಫಿಕೇಶನ್ ಮಾಡಿ ಕೋರ್ಟ್ಗೆ ಹೋದ್ರೆ ವಾಪಸ್ ತಗೋ ಅಂತಾರೆ. ಕೋರ್ಟಲ್ಲಿ ಈ ಥರ ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆ ಮಾಡಿರೋದು ಸರಿ ಇದೆ. ಏನಕ್ಕಂದ್ರೆ ಸರ್, ನಮ್ಮಲ್ಲಿ ಸರ್ವಿಸ್ ಸೀನಿಯಾರಿಟಿ ವಾಲ್ಯುಲೇಷನ್ ಆಗ್ತಾ ಇದೆ ಸರ್. ನಂದೀಗ 15ನೇ ವರ್ಷ ಸರ್ವಿಸ್ ಸರ್. SDA ನನಗೀಗ 6ನೇ ವರ್ಷ ಸರ್ವಿಸಿಗೆ ನನಗೆ RI ಬಂದಿದ್ದಾರೆ. ಓಕೆ, ನಾವು ಹೋಗಿ ಪ್ರಮೋಷನ್ ಹೋಗ್ತಾ ಇರೋದು ಒಂದೇ ಹುದ್ದೆಗೆ ಸರ್. ನಿಮ್ಗೆ ಅನುಕೂಲ ಆಗಿದೆ, ಅವ್ರಿಗೆ ಅಲ್ವಾ ಅದು? ಸರ್ ಅಲ್ಲ, ಅನುಕೂಲ ಅಲ್ಲ. ಇದು ಸೇವಾ ಹಿರಿತನದ ಆಧಾರದ ಮೇಲೆ ಪದೋನ್ನತಿ ಆಗೋದು. ಒಂದೇ ಇಲಾಖೆ ಹೋಗ್ತಾ ಇರುವಂತದ್ದು ಒಂದೇ ಪ್ರಮೋಷನ್ಗೆ ಸರ್. RI ಒಂದೇ ಹುದ್ದೆಗೂ ಪ್ರಮೋಷನ್ ಹೋಗ್ತಾ ಇರೋದು ಸರ್ ನಾವು. ಹಾಗಾಗಿ ಸರ್ವಿಸ್ ಸೀನಿಯಾರಿಟಿ ವೈಲೇಷನ್ ಆಗ್ತಾ ಇದೆ. ನನಗಿನ್ನ ಸಣ್ಣವ್ರು ಬಂದು RI ಆಗ್ತಾ ಇದ್ದಾರೆ. ಹಾಗಾಗಿ ತಮ್ಮ ಸರ್ಕಾರದ ಅವಧಿಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಅದು. ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿ ಸಿಲಿಂಡರ್ ಅಮೆಂಡ್ಮೆಂಟ್ ಆಗಿದೆ ಸರ್. ಅದನ್ನ ಸಮರ್ಥಿಸ್ಕೊಂಡು ಕೋರ್ಟಿಗೆ ಕೊಡ್ಬೇಕು ಸರ್. ಇವರು ಕೊಡ್ತಾ ಇಲ್ಲ. ಸರ್ಕಾರ ಮಾಡಿರೋ ಕನ್ಫ್ಯೂಸ್ ಮಾಡ್ಕೊಂಡೆ. ದೆನ್ ಇಸ್ ಗುಡ್. KTL ನಂಬರ್ ಆಗಿದೆ ಸರ್. ಹೈಕೋರ್ಟ್ ಹೋಗಿದ್ದಾರೆ. ಸರ್ಕಾರ ಮಾಡಿರುವಂತ ಅಮೆಂಡ್ಮೆಂಟ್ ಅನ್ನೇ ಅಫಿಡೇವಿಟ್ ಕೊಡ್ತಾರೆ. ಸರ್ಕಾರ ಹೇಳ್ಬೇಕಲ್ಲ, ಕ್ಯಾಬಿನೆಟ್ ಆದ್ಮೇಲೆ ಹಿಂದೆ ಸರ್ಕಾರ ಮಾಡಿದ್ರೆ ಒಪ್ಕೋಬೇಕಲ್ಲ. ಒಪ್ಕೋಬೇಕು. ಯಾವ ಸರ್ಕಾರಗಳು ಪರ್ಮನೆಂಟ್ ಅಲ್ಲ, ಪಾಲಿಸಿ ಇಸ್ ಎ ಪರ್ಮನೆಂಟ್. ಸರ್ಗಳು ಅಂದ್ರೆ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರದ್ದು ಸ್ವಂತ ಜಾಗ ಎಲ್ಲಿದೆಯೋ ಅಲ್ಲಿಗೆ ಟ್ರಾನ್ಸ್ಫರ್ ತಗೋಬೋದಾಯ್ತು. ಈ ಹೊಸ ಕಾನೂನು ಏನ್ ಮಾಡ್ತಾರೆ, ಗಂಡ ಹೆಂಡತಿ ಇಬ್ರು ಸರ್ಕಾರಿ ನೌಕರರಾಗಿದ್ರೆ ಮಾತ್ರ 5 ವರ್ಷದ ನಂತರ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು 4 ನಮ್ಮ ಸರ್ಕಾರ ಇದ್ದಾಗ ಗೊಂದಲ ಮಾಡಿರೋದು. ನಮ್ಮ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ SDC ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗಳ ಜೊತೆಗೆ ಇವ್ರನ್ನ ವಿಲೀನ ಮಾಡಿಬಿಟ್ರು. ಅಂದ್ರೆ ಇವ್ರಿಗೆ 100 ಜನ VAಗಳಿದ್ರೆ 4 ಜನ SDAಗಳಿದ್ರೆ ಅವ್ರಿಗೆ ಬೇಗ ಪ್ರಮೋಷನ್ ಆದ್ರೆ ಅವ್ರು ಕಾಯಬೇಕು. ಅಂದ್ರೆ ಈ ತಾರತಮ್ಯ ಇದೆ, ಅದನ್ನು ಸರಿ ಮಾಡಿ ಅಂತ ಕೋರ್ಟ್ಗೆ ಹೋಗಿದೆ. ಅದನ್ನ ಕೋರ್ಟಲ್ಲಿ ವಿಡ್ರಾ ಮಾಡ್ಬೇಕು. ಇದನ್ನ ರದ್ದು ಮಾಡ್ಬೇಕು ಸರ್ಕಾರ. SDA ಮತ್ತೆ ವಿಲೇಜ್ ಅಕೌಂಟೆಂಟ್ನ ರದ್ದು ಮಾಡೋದನ್ನು ಕೂಡ ರದ್ದು ಮಾಡೋದು. ಒಂದು 4-5 ಬೇಡಿಕೆಗಳು ನ್ಯಾಯಯುತವಾಗಿರುವಂಥ ಬೇಡಿಕೆಗಳು. ಇವರೇನು ಅಬ್ನಾರ್ಮಲ್ ಆಗಿ ಏನು ಕೇಳ್ತಿಲ್ಲ. ನಮ್ಮನ್ನ ಡೈರೆಕ್ಟ್ ಆಗಿ 5 ವರ್ಷ ಆದ್ಮೇಲೆ ವಿಲೇಜ್ ಅಕೌಂಟಿಂದ RI ಮಾಡಿ DD ಮಾಡಿ ಅಂತ ಕೇಳ್ತಿಲ್ಲ. 20 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಒಂದು ಪ್ರಮೋಷನ್ ಇಲ್ಲ ಅಂದ್ರೆ ಹೇಗೆ ಕೆಲಸ ಮಾಡ್ತಾರೆ? ಹೇಗೆ ಉತ್ಸಾಹ ಬರೋದು? ಒಂದೇ ಹುದ್ದೆಯಲ್ಲಿ 20 ವರ್ಷ ಕೆಲಸ ಮಾಡಿದ್ರಲ್ಲಿ ಏನಿರುತ್ತೆ ಉತ್ಸಾಹ? ಏನಿರುತ್ತೆ? ಒಬ್ಬ MLA ಆದೋ 4 ಬಾರಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದವನು 2 ಸಲ 3 ಸಲ ಆದ್ಮೇಲೆ ಒಬ್ಬ ಅಧ್ಯಕ್ಷ ಆಗ್ಬೇಕು ಅಂತ ಆಸೆ ಇಟ್ಕೊಳ್ತಾನೆ. ಪ್ರಮೋಷನ್ ಅವನಿಗೆ ಸೇವೆ ಮಾಡೋದಕ್ಕೆ. ಇವ್ರಿಗೆ ಸೇವೆ ಮಾಡೋ ಪ್ರಮೋಷನ್ ಇಲ್ಲದೇ ಪರಿಸ್ಥಿತಿಗೆ ಗೊತ್ತಿದೆ. ಕಟಾರಿ ಅವರು ಒಳ್ಳೆ ಅಧಿಕಾರಿಗಳು. ಕೃಷ್ಣ ಬೈರೇಗೌಡರು ಚೆನ್ನಾಗಿ ಮಾತಾಡ್ತಾರೆ, ಅಸೆಂಬ್ಲಿಲಿ ಅದ್ಭುತವಾಗಿ ಮಾತಾಡ್ತಾರೆ, ಪ್ರೆಸೆಂಟೇಷನ್. ಆದರೆ ನಡುತ್ತು ತೋರಿಸ್ಬೇಕಲ್ಲ ಅವರು. ಇಲಾಖೆ ಯಶಸ್ಸನ್ನು ಕಾಣಬೇಕಾದ್ರೆ ಇಲಾಖೆಯಲ್ಲಿರುವಂಥ ಕಾರ್ಮಿಕರ ಕೆಲಸ ಮಾಡುವಂಥ ನೌಕರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಯಶಸ್ವಿ ಆಗುತ್ತೆ. ಆದರೆ ಬರೀ ಮಾತಾಡಿದ್ರೆ ವಿಧಾನಸೌಧದಲ್ಲಿ ಆಗಲ್ಲ. ಕೃಷ್ಣ ಬೈರೇಗೌಡರು ನಾನು ವಿನಂತಿ ಮಾಡ್ತೇನೆ, ಕಟಾರಿ ಅವ್ರಿಗೆ ಹೇಳ್ತೀನಿ, ಏನು ನನ್ನ ಕಾಲದಲ್ಲೇ ಸ್ಟ್ರೈಕ್ ಮಾಡ್ತೀರಂತ ಇವರೆಲ್ಲ ಸಂಘರು ಹೋದಾಗ ಹೇಳಿದ್ರಂತೆ. ನೀವು ಎಫಿಷಿಯನ್ಸಿ ಇದ್ದೀರಾ, ನಿಮ್ಗೆ ಶಕ್ತಿ ಇದೆ, ನಿಮಗೆ ಬುದ್ಧಿವಂತರು ಅಂತೇಳಿ ಬಂದಿದ್ದಾರೆ. ಇವತ್ತು ಸ್ಟ್ರೈಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ದಯವಿಟ್ಟು ಸರ್ಕಾರ ಇವ್ರ ಡಿಮ್ಯಾಂಡನ್ನ ತಗೊಳ್ಬೇಕು. ಮತ್ತು ಇದನ್ನ ಇವ್ರಿಗೆ ನ್ಯಾಯಯುತವಾದ ಬೇಡಿಕೆಗಳು, ಅಬ್ನಾರ್ಮಲ್ ಬೇಡಿಕೆಗಳೇನಿಲ್ಲ, ಈ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದನೆ ಮಾಡಬೇಕು. ಇಲ್ಲ ಅಂದರೆ 7ನೇ ತಾರೀಕು ಬಡ್ಜೆಟ್ ಸೆಷನ್ ಅಸೆಂಬ್ಲಿ ಪ್ರಾರಂಭ ಆಗುತ್ತೆ. ಅಟ್ಲೀಸ್ಟ್ ಒಂದು 20-21 ಮನೆ ರೂಮರ್ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಏನು ಸರ್ಕಾರ ರೀ ಇದು? ನಮ್ಮ ಸರ್ಕಾರನೂ 10 ವರ್ಷ ಇದ್ರು, ಆದರೆ ನೀವು 65 ವರ್ಷ ಈ ದೇಶದಲ್ಲಿ ಆಡಳಿತ ಮಾಡಿದಂಥವ್ರು ಕಾಂಗ್ರೆಸ್ನವರು. ನಾವಿವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನಿಮ್ಮ ಬಡ್ಜೆಟ್ನಲ್ಲಿ
ಪ್ರತಿ ವಿಲೇಜ್ ಅಕೌಂಟೆಂಟ್ಗೆ ಒಂದು ರೂಮ್ ಕಟ್ಟೋದಕ್ಕೆ, ಒಂದು ಚೇರ್, ಒಂದು ಟೇಬಲ್ ಕೊಡೋದಕ್ಕೆ, ಒಂದು ಲ್ಯಾಪ್ಟಾಪ್ ಕೊಡೋದಕ್ಕೆ ಅಟ್ಲೀಸ್ಟ್ ಅಧಿಕಾರಿ ಬಡ್ಜೆಟಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಇದನ್ನು ಬಡ್ಜೆಟಲ್ಲಿ ಮಂಡಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಇಲ್ಲಾಂದರೆ ಅಸೆಂಬ್ಲಿ ಪ್ರಾರಂಭ ಆದರೆ 7ನೇ ತಾರೀಕು ಅಲ್ಲಿ ಹೋರಾಟ ಮಾಡ್ತೇವೆ. ನಿಮ್ಮ ಪರ ನಾನು ಅಲ್ಲಿ ಧ್ವನಿ ಎತ್ತಿ ನಾವು ಮಾತಾಡ್ತೇವೆ ಅಂತ ಹೇಳಿ ನಾನು ನಿಮ್ಮ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಿಮ್ಮ ಹೋರಾಟ ಯಶಸ್ವಿ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಏನು ನಾವು 2ನೇ ಅವಧಿಯ ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಇವತ್ತಿಗೆ 10 ದಿನ ಆಗಿದೆ. 10 ದಿನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ನಿನ್ನೆ ಬೆಳವಣಿಗೆಯನ್ನು ವಿವರವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ದಯಮಾಡಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ನಮ್ಮ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಬೇಕು ಅನ್ನೋದು ನಮ್ಮ ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳ ಆಶಯ ಆಗಿರ್ತದೆ. ಈ ಹಂತದಲ್ಲಿ ರಿಕ್ವೆಸ್ಟ್ ಮೂಲಕ ನಾವು ಹೇಳ್ತಿದ್ದೀವಿ ಸರ್, ಮೂಲಭೂತ ಸೌಕರ್ಯಗಳನ್ನ ದಯಮಾಡಿ ಈಡೇರಿಸ್ಕೋಬೇಕಾಗಿ ಈ ಮೂಲಕ ನಾನು ಸರ್ಕಾರ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಹತ್ರ ನಾನು ಮನವಿ ಮಾಡ್ಕೊತಿದ್ದೀವಿ ಸರ್.